MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಇರಾನ್ನಲ್ಲಿ ಇದ್ದಂತ ಭಾರತೀಯರನ್ನ ಸೇಫ್ ಆಗಿ ಕರ್ಕೊಂಡು ಬರಲಾಗ್ತಾ ಇದೆ. ದೆಹಲಿಗೆ ಬಂದಿಳಿದಿದ್ದಾರೆ 110 ಭಾರತೀಯರು. ವಿಶೇಷ ವಿಮಾನದಲ್ಲಿ ದೆಹಲಿಗೆ ಬಂದಿಳಿದಿದೆ ಮೊದಲ ತಂಡ. ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ವಿದ್ಯಾರ್ಥಿಗಳಿಗಾಗಿ. 110 ಭಾರತೀಯರು ಸೇರಿದಂತೆ ಅದರಲ್ಲಿ ಹೆಚ್ಚಾಗಿರೋದು ವಿದ್ಯಾರ್ಥಿಗಳು. ಅವರುಗಳನ್ನ ದೆಹಲಿಗೆ ಸೇಫ್ ಆಗಿ ಕರ್ಕೊಂಡು ಬಂದಿದ್ದಾರೆ. ಅರ್ಮೇನಿಯಾಕ್ಕೆ ವಿದ್ಯಾರ್ಥಿಗಳ ಸ್ಥಳಾಂತರ ಮಾಡಲಾಗಿತ್ತು. ಅರ್ಮೇನಿಯಾದಿಂದ ಭಾರತಕ್ಕೆ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಇಂಡಿಗೋ ವಿಮಾನದಲ್ಲಿ ಭಾರತೀಯರು ಬಂದಿಳಿದಿದ್ದಾರೆ. ಕೇಂದ್ರ ಸಚಿವ ಕೀರ್ತಿವರ್ಧನ್ ಸಿಂಗ್ ರಿಂದ ಸ್ವಾಗತ ಕೂಡ ಸಿಕ್ಕಿದೆ. ವಿದ್ಯಾರ್ಥಿಗಳಿಗೆ ಏರ್ಪೋರ್ಟ್ನಲ್ಲಿ ಸ್ವಾಗತವನ್ನ ಕೋರಿದ್ದಾರೆ ಕೀರ್ತಿವರ್ಧನ್ ಸಿಂಗ್. ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ. ಇರಾನ್ನಲ್ಲಿರುವಂತಹ ಭಾರತೀಯರನ್ನ ಕರೆತರೋದಕ್ಕೆ ಆಪರೇಷನ್ ಸಿಂಧು ಅಂತ ಮಾಡಿದ್ದಾರೆ. ಅಲ್ಲಿರುವಂತಹ ವಿದ್ಯಾರ್ಥಿಗಳು ವಿಡಿಯೋ ಮೂಲಕವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಎಂಬಸಿ ಕೂಡ ತುಂಬಾ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡಿದೆ. ನಾರ್ತ್ ವೆಸ್ಟ್ ನಲ್ಲಿರೋರ್ನೆಲ್ಲರನ್ನೂ ಕೂಡ ಅರ್ಮೇನಿಯಾಗೆ ಬರಬೇಕು ಅನ್ನೋದಾಗಿ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಆ ಸೂಚನೆ ಮೇರೆಗೆ ವಿದ್ಯಾರ್ಥಿಗಳು ಸೇರಿದಂತೆ ಬೇರೆ ಬೇರೆ ಭಾರತೀಯರು 110 ಜನ ಆಲ್ರೆಡಿ ಅರ್ಮೇನಿಯಾಗೆ ಬಂದು ಇಳಿದಿದ್ರು. ಅಲ್ಲಿಂದ ಅವರನ್ನ ಏರ್ಲಿಫ್ಟ್ ಮಾಡಲಾಗಿದೆ. ಈಗ ದೆಹಲಿಗೆ ಸೇಫ್ ಆಗಿ ಬಂದಿಳಿದಿದ್ದಾರೆ. बहुत खुशी हो रही है. वी आर वेरी हैप्पी वी आर बैक टू आवर कंट्री. सो वहाँ पे हालात बहुत ज़्यादा ख़राब थे, तो हम बहुत खुश हैं हम अपनी कंट्री आए हैं वापस. अपने पेरेंट्स से फ्रेंड से मिल सकते हैं. हम वहाँ पे MBBS कर रहे हैं 1 साल पहले लगभग. जी हमने मिसाइल्स को देखा जो इजराइल से लॉन्च हो रही थी. Urmi, I'm a medical student and it was very tense for us because it was a time of war and we were very uncertain what would unfold, and we were hoping that there will be a swift action, and it did. The Ministry of External Affairs and the embassy in Iran, Indian embassy in Iran, they helped us a lot. And when they came to our doorsteps and they told us we are bringing you home, and it was like मैं अपनी माँ को देख रहा था. I felt so happy, and because airspace was closed, they firstly relocated us to Armenia through ground borders, and within 1 day they airlifted us back. ಅಂತಿಮ ಆದೇಶಕ್ಕಾಗಿ ಸೇನೆ ಕಾಯ್ತಾ ಇದೆ ಅಂತ ಆಗ್ಲೇ ಹೇಳಿದಾಗೆ ಟ್ರಂಪ್ ಅಧಿಕೃತ ಆದೇಶ ಇಲ್ಲ. ಟ್ರಂಪ್ ಇಂದ ಆದೇಶಕ್ಕಾಗಿ ಅಮೆರಿಕ ಸೇನೆ ಕಾಯ್ತಾ ಇದೆ. ವಾರದ ಒಳಗೆ ದಾಳಿ ಮಾಡುವುದಕ್ಕೆ ಅಮೆರಿಕ ಕೂಡ ಪ್ಲಾನ್ ಆಗಿದೆ. ಇರಾನ್ ಮೇಲೆ ದಾಳಿಯನ್ನ ಮಾಡುವುದಕ್ಕೆ ಅಮೆರಿಕ ಸಜ್ಜಾಗಿದೆ. ಇರಾಕ್ನ ಪರಿಸ್ಥಿತಿ ಹೇಗಾಗಿದೆ ಹಾಗೆ ಇರಾನ್ ಕೂಡ ಒಂದು ಅಂತ್ಯ ಕಾಣುತ್ತಾ, ಸೈಲೆಂಟ್ ಆಗಿಬಿಡುತ್ತಾ? ಬಹುಶಃ ಆರಂಭದಲ್ಲೇ 1-2 ದಿನಗಳಲ್ಲಿ ಯುದ್ಧ ಆರಂಭ ಆದ 2 ದಿನಗಳಲ್ಲಿ ಯಾವ ರೀತಿಯಾಗಿ ಸೀಸ್ ಫೈರ್ ಮಾತುಕತೆಗಳಿತ್ತು, ಅದಕ್ಕೆ ಬಹುಶಃ ಇರಾನ್ ಒಂದ್ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಮುಂದೆ ಬಂದಿದ್ರೆ ಇದಿಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ ಅನ್ನೋದು ಕೆಲವು ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂತ ಮಾತು. ಬಟ್ ಇವಾಗ ಪರಿಸ್ಥಿತಿ ನೋಡಿದ್ರೆ 3ನೇ ರಾಷ್ಟ್ರ ಒಂದು ಹೆಜ್ಜೆ ಮುಂದಿಟ್ಟಿದೆ, ದಟ್ಸ್ ಅಮೆರಿಕ. ಈ ನಡುವೆ ಟ್ರಂಪ್ ವಿರುದ್ಧ ಭಾರಿ ಪ್ರತಿಭಟನೆ ಆಗ್ತಾ ಇದೆ ಅಮೆರಿಕಾದಲ್ಲಿ. ಇರಾನ್ ಮೇಲೆ ಯುದ್ಧ ಬೇಡ ಅಂತ ಆಗ್ರಹಿಸ್ತಾ ಇದ್ದಾರೆ. ಅಮೆರಿಕದ ಟೈಮ್ಸ್ ಸ್ಕ್ವೇರ್ ಬಳಿ ಪ್ರತಿಭಟನೆ ನಡೀತಾ ಇದೆ. ಆ ದೃಶ್ಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಟ್ರಂಪ್ ವಿರುದ್ಧವಾಗಿ ಭಾರಿ ಪ್ರತಿಭಟನೆ ಆಗ್ತಾ ಇದೆ ಅಮೆರಿಕದಲ್ಲಿ. ಈಗ ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ, ಆಮೇಲೆ ಏನ್ ಸಜ್ಜಾಗ್ತಾ ಇದ್ದಾರಲ್ಲ, ಸೈನಿಕರ ನಿಯೋಜನೆ ಆಗಿರೋದು, ಎಲ್ಲಾ ರೀತಿಯಲ್ಲೂ ಸನ್ನದ್ಧ ಅನ್ನುವಂತ ಮೆಸೇಜ್ ಅನ್ನ ಇಡೀ ವಿಶ್ವಕ್ಕೆ ಕೊಡ್ತಾ ಇರೋದು, ಇದು ಬೇಡ, ಇರಾನ್ ಮೇಲೆ ಯುದ್ಧ ಬೇಡ ಅಂತ ಅಮೆರಿಕದ ಒಳಗಿನ ಜನ ಹೇಳ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕದ ಟೈಮ್ಸ್ ಸ್ಕ್ವೇರ್ ಬಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ನೇಮ್ ಬೋರ್ಡ್ಗಳನ್ನ ಹಿಡಿದು ಯಾವ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾರೆ ನೋಡಿ. ಇದು ಟ್ರಂಪ್ ವಿರುದ್ಧದ ಪ್ರತಿಭಟನೆ ಅಮೆರಿಕದಲ್ಲಿ ನಡೀತಾ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.